ಬನ್ನಿ ಮಕ್ಕಳೇ, ಈಗ ನಾವು ಎರಡನೇ ದೃಶ್ಯವನ್ನು ಕಲ್ತ್ಕೊಳ್ಳೋಣ. ಬಸಂತ್ ಕಿ ಸಚ್ಚಾಯಿ ಪಾಠದ ಮೊದಲನೇ ದೃಶ್ಯವನ್ನು ನೋಡಿದ್ವಿ, ಕಲ್ತ್ಕೊಂಡ್ವಿ. ಈಗ ನಾವು ಬಸಂತ್ ಕಿ ಸಚ್ಚಾಯಿ ಪಾಠದ ಎರಡನೇ ದೃಶ್ಯವನ್ನು ನೋಡೋಣ. ಸ್ಟೇಜ್ ಪರ್ ಜರಾ ಸಾ ಪರಿವರ್ತನ್ ಕೆ ಸಾಥ್ ಪಹಲೆ ಜೈಸಾ ದೃಶ್ಯ. ಸ್ಟೇಜ್ ಪರ್ ಜರಾ ಸಾ ಅಂದರೆ ಸ್ವಲ್ಪ, ಲಿಟಲ್. ಸ್ಟೇಜ್ ಪರ್ ಅಂದರೆ ಮಂಚದ ಮೇಲೆ, ಜರಾಸ ಸ್ವಲ್ಪ, ಪರಿವರ್ತನ್ ಕೆ ಸಾಥ್, ಪರಿವರ್ತನ್ ಅಂದರೆ ಚೇಂಜ್, ಕೆ ಸಾಥ್ ಅಂದರೆ ಜೊತೆಯಲ್ಲಿ, ಪರಿವರ್ತನ್ ಕೆ ಸಾಥ್ ಸ್ವಲ್ಪ ಪರಿವರ್ತನೆಯ ಜೊತೆಯಲ್ಲಿ, ವಿತ್ ಸಮ್ ಚೇಂಜ್. ಪಹಲೆ ಜೈಸಾ ದೃಶ್ಯ, ಪಹಲೆ ಜೈಸಾ ಅಂದರೆ ಮೊದಲಿನ ದೃಶ್ಯ ಹೇಗಿತ್ತೋ ಆ ಥರ ದೃಶ್ಯ. ಏನಿತ್ತು ಮೊದಲನೇ ದೃಶ್ಯ? ಮಾರ್ಕೆಟ್ಟಿನ ದೃಶ್ಯ ಇತ್ತು. ಏಕ್ ಓರ್ ಒಂದು ಕಡೆ, ಒನ್ ಸೈಡ್, ಕಿಶನ್ಗಂಜ್ ಕಾ ಬೋರ್ಡ್ ಲಗಾ ಹುವಾ ಥಾ, ಒಂದು ಕಡೆಯಲ್ಲಿ, ಇನ್ ಒನ್ ಸೈಡ್, ಕಿಶನ್ಗಂಜ್ ಅಂತ ಬೋರ್ಡ್ ಲಗಾ ಹುವಾ ಥಾ, ಕಿಶನ್ಗಂಜ್ ಅಂತ ಬೋರ್ಡನಲ್ಲಿ ಹಾಕಲಾಗಿತ್ತು. ಹಲ್ಕಾ ಶೋರ್ ಹೈ, ಹಲ್ಕಾ ಅಂದರೆ ಲೈಟ್, ತಿಳಿಯಾಗಿ, ಸ್ವಲ್ಪ, ಶೋರ್ ಅಂದರೆ ಗಲಾಟೆ, ಸೌಂಡ್. ಸಂಧ್ಯಾ ಹೋ ಗಯಿ ಹೈ, ಈಗ ಸಂಧ್ಯಾ, ಸಂಧ್ಯಾ ಅಂದ್ರೇನು? ಸಂಜೆ, ಈವ್ನಿಂಗ್. ಸಂಧ್ಯಾ ಹೋ ಗಯಿ ಹೈ, ಸಂಜೆ ಆಗಿತ್ತು. ಲೋಗ್ ಜನರು, ಪೀಪಲ್, ಘರೋಂ ಕಿ ಓರ್ ಲೌಟ್ ರಹೆ ಹೈ, ಲೋಗ್ ಜನರು, ಘರೋಂ ಕಿ ಓರ್ ಮನೆಗಳ ಕಡೆಗೆ, ಟುವರ್ಡ್ಸ್ ದೇರ್ ಹೌಸ್, ಲೌಟ್ ರಹೆ ಹೈ, ಲೌಟ್ನ ಅಂದರೆ ಹಿಂದಿರುಗುವುದು, ರಿಟರ್ನ್, ವಾಪಸ್ ಆಗ್ತಾ ಇದ್ದಾರೆ. ಸಂಜೆ ಆಗೋಗಿದೆ, ಜನರು ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಟಿದ್ದಾರೆ. ಉನ್ಹೀಕೆ ಬೀಚ್, ಉನ್ಹೀಕೆ ಅಂದರೆ ಅವರ, ಬೀಚ್ ಅಂದರೆ ಮಧ್ಯದಿಂದ, ಇನ್ ದ ಮಿಡಲ್ ಆಫ್ ದೆಮ್. ಏಕ್ ದುಬ್ಲಾ ಪತಲಾ ಲಡ್ಕಾ, ಒಬ್ಬ, ದುಬ್ಲಾ ಅಂದರೆ ಸಣ್ಣಗೆ, ಪತಲಾ ಅಂದರೆ ತೆಳ್ಳಗೆ, ದುಬ್ಲಾ ಪತಲಾ ಮೀನ್ಸ್ ಲೀನ್ ಅಂತ. ಏಕ್ ದುಬ್ಲಾ ಪತಲಾ ಲಡ್ಕಾ, ಒಬ್ಬ ಸಣ್ಣಗೆ ತೆಳ್ಳಗೆ ಇರುವಂತಹ ಒಬ್ಬ ಬಾಲಕ. ಜಲ್ದಿ ಜಲ್ದಿ ಆತಾ ಹೇ, ಜಲ್ದಿ ಜಲ್ದಿ ಅಂದರೆ ಬೇಗ ಬೇಗ ಬರ್ತಾನೆ. ಓ ನಂಗೆ ಪೈರ್ ಹೇ, ನಂಗೆ ಪೈರ್ ಅಂದರೆ ಬರಿಗಾಲಲ್ಲಿದ್ದ. ಫಸ್ಟ್ ಮೊದಲನೇ ದೃಶ್ಯದಲ್ಲಿದ್ದಂಥ ಹುಡುಗನೂ ಅಷ್ಟೇ ಬರಿಗಾಲಲ್ಲಿದ್ದ, ಇವನು ಸಹ ಬರಿಗಾಲಲ್ಲಿದ್ದಾನೆ. ಕಪ್ಪಡೆ ಫಟೆ ಹೇ, ಇವನ ಬಟ್ಟೆಗಳು ಸಹ ಹರಿದಿವೆ. ಕಪ್ಪಡೆ ಬಟ್ಟೆ, ಫಟೆ ಅಂದರೆ ಹರಿದಿದೆ, ಟೋರ್ನ್ಡ್. ಆಯು ಲಗ್ಭಗ್ 10 ವರ್ಷ ಹೇ, ಆಯು ಮೀನ್ಸ್ ವಯಸ್ಸು, ಏಜ್. ಲಗ್ಭಗ್ ಅಂದರೆ ಸುಮಾರು, ಅಪ್ರಾಕ್ಸಿಮೇಟ್ಲಿ. 10 ವರ್ಷ ಹೇ, ಅವನ ಆಯು, ವಯಸ್ಸು ಸುಮಾರು 10 ವರ್ಷ ಇರ್ಬೋದು. ಉಸ್ಕಿ ಶಕ್ಲ್, ಅವನ, ಉಸ್ಕಿ ಅಂದ್ರೇನು? ಅವನ, ಶಕ್ಲ್, ಶಕ್ಲ್ ಅಂದರೆ ಮುಖ, ಫೇಸ್. ಬಸಂತ್ ಸೇ ಮಿಲ್ತಿ ಹೇ, ಅವನ ಮುಖ ಬಸಂತನಿಗೆ, ಮಿಲ್ತಿ ಹೇ ಅಂದರೆ ಹೋಲುತ್ತಿತ್ತು, ಬಸಂತನ ತರಹ ಕಾಣಿಸ್ತಾ ಇತ್ತು. ಮಿಲ್ತಿ ಹೇ ಅಂದರೆ ಇಲ್ಲಿ ರಿಸೆಬಲಿಂಗ್. ಓ ಉಸ್ಕಾ ಛೋಟಾ ಭಾಯಿ ಪ್ರತಾಪ್ ಹೇ, ಆ ಹುಡುಗ ಯಾರು ಅಂದರೆ ಅವನು ಬಸಂತನ ಛೋಟಾ ಭಾಯಿ ಅಂದರೆ ಯಂಗರ್ ಬ್ರದರ್ ಅಂದ್ರೇನು? ತಮ್ಮ. ಅವನ ಹೆಸರು ಪ್ರತಾಪ್. ಓ ಆತೆ ಜಾತೆ ವ್ಯಕ್ತಿಯೋಂ ಸೆ ಕುಚ್ ಪೂಚ್ ರಹಾ ಹೇ, ಆ ಹುಡುಗ, ಆ ಬಾಲಕ ಯಾರು? ಪ್ರತಾಪ್. ಆತೆ ಜಾತೆ ಹೋಗ್ತಾ ಬರ್ತಾ ಇರುವಂತಹ ವ್ಯಕ್ತಿಯೋಂಸೆ ವ್ಯಕ್ತಿಗಳಿಗೆ, ವ್ಯಕ್ತಿ ಅಂದ್ರೇನು? ಪರ್ಸನ್ಸ್ ಅಂತ, ವ್ಯಕ್ತಿಗಳಿಗೆ. ಕುಚ್ ಪೂಚ್ ರಹಾ ಹೇ, ಕುಚ್ ಅಂದರೆ ಏನು? ಪೂಚ್ನ ಅಂದರೆ ಕೇಳ್ತಾ ಇದ್ದಾನೆ. ಹಿ ವಾಸ್ ಆಸ್ಕಿಂಗ್ ಸಮಥಿಂಗ್. ಉಸ್ಕೆ ಮುಖ ಪರ್ ವ್ಯಗ್ರತಾ ಹೇ, ಅವನ ಮುಖದ ಮೇಲೆ ವ್ಯಗ್ರತಾ ಅಂತಂದರೆ ವ್ಯಾಕುಲತೆ, ಏನೋ ಚಿಂತೆ ಇತ್ತು. ಪ್ರತಾಪ್ ಕ್ಯೂಂಜಿ ಕಿಶನ್ಗಂಜ್ ಯಹಿ ಹೇ, ಬರ್ತಾ ಹೋಗ್ತಾ ಇರುವ ಜನಗಳಿಗೆ ಆ ಪ್ರತಾಪ್ ಕೇಳ್ತಾ ಇದ್ದಾನೆ. ಕ್ಯೂಂಜಿ ಏನ್ರಿ? ಕಿಶನ್ಗಂಜ್ ಯಹಿ ಹೇ, ಇದೇನಾ ಕಿಶನ್ಗಂಜ್ ಅಂತ ಕೇಳ್ತಾನೆ. ಏಕ್ ವ್ಯಕ್ತಿ, ಹಾಂ ಹೌದು. ಪ್ರತಾಪ್ ಪಂಡಿತ್ ರಾಜ್ಕಿಶೋರ್ ಕಹಾ ರಹತೆ ಹೇ, ಪಂಡಿತ್ ರಾಜ್ಕಿಶೋರ್ ಕಹಾ ರಹತೆ ಹೇ, ಕಹಾ ಅಂದ್ರೇನು? ಎಲ್ಲಿ, ರಹತೆ ಅಂದರೆ ಇರುತ್ತಾರೆ. ಪಂಡಿತ್ ರಾಜ್ಕಿಶೋರ್ ಎಲ್ಲಿ ಇರ್ತಾರೆ? ಏಕ್ ವ್ಯಕ್ತಿ, ಕೌನ್ ರಾಜ್ಕಿಶೋರ್, ಯಾರು ರಾಜ್ಕಿಶೋರ್? ಪ್ರತಾಪ್ ಜೋ ಲೆಕ್ಚರ್ ದೇತೆ ಹೇ, ಅವರು ಲೆಕ್ಚರ್ ಕೊಡ್ತಾರಲ್ಲ ಅವರು. ಮಜ್ದೂರೋಂ ಕಿ ಬಸ್ತಿ ಮೇ ಜಾತೆ ಹೇ, ರಾಜ್ಕಿಶೋರ್ ಅವರು ಮಜ್ದೂರೋಂ ಕಿ, ಮಜ್ದೂರ್ ಅಂದ್ರೇನು? ಕೂಲಿಗಳು, ಲೇಬರ್ಸ್. ಬಸ್ತಿ ಅಂದ್ರೇನು? ಕಾಲೋನಿ.
ಮಜ್ದೂರೋं की बस्ती में जाते हैं ಲೇಬರ್ಸ್ ಕಾಲೋನಿಗೆ ಹೋಗ್ತಾರಲ್ಲ ಅವರು. एक व्यक्ति मैं नहीं जानता आगे पूछो. ಮೈ ನಹಿ ಜಾನ್ತಾ, ಜಾನ್ನ ಅಂದರೆ ತಿಳಿಯುವುದು, ನನಗೆ ಗೊತ್ತಿಲ್ಲ. ಆಗೆ ಪೂಚೆ ಮುಂದೆ ಕೇಳು. ಪ್ರತಾಪ್ ಆಗೆ ಬಡ್ ಜಾತಾ ಹೇ, ಆ ಹುಡುಗ ಆಗೆ ಬಣ್ಣ ಅಂದ್ರೇನು ಮುಂದೆ ಹೋಗ್ತಾನೆ. और एक दूसरे व्यक्ति से पूछता है, ಇನ್ನು ಒಬ್ಬ दूसरे व्यक्ति से ಇನ್ನೊಬ್ಬ ವ್ಯಕ್ತಿಗೆ ಅವನು पूछता है. पूछना ಅಂದ್ರೇನು ಕೇಳ್ತಾನೆ. ही asked another person. ಪ್ರತಾಪ್ क्यों जी पंडित राजकिशोर कहाँ रहते हैं. ಏನ್ರಿ पंडित राजकिशोर कहाँ रहते हैं, ಎಲ್ಲಿರ್ತಾರೆ. दूसरा व्यक्ति ಆ ಎರಡನೇ ವ್ಯಕ್ತಿ. कौन पंडित राजकिशोर, ಯಾರು पंडित राजकिशोरा. वे जो मजदूरों के नेता हैं, ಅವರು ಮಜ್ದೂರ್ ಅಂದರೆ ಏನು ಹೇಳಿದೆ, ಲೇಬರ್ಸ್ ಕಾರ್ಮಿಕರ. ನೇತಾ ಅಂದರೆ ಲೀಡರ್ ಇದ್ದಾರಲ್ಲ ಅವರ. ಪ್ರತಾಪ್ ಹಾಂ ಹಾಂ ವೇ ಹಿ, ಹೌದು ಹೌದು ಅವರೇ. ದೂಸರಾ ವ್ಯಕ್ತಿ ಇಶಾರಾ ಕರ್ಕೆ, ಇಶಾರಾ ಅಂದರೆ ಸನ್ನೆ. ಇಶಾರಾ ಕರ್ಕೆ ಸನ್ನೆ ಮಾಡಿ ಆ ಎರಡನೇ ವ್ಯಕ್ತಿ ಹೇಳ್ತಾರೆ, ಉದರ್ ದೇಖೋ, ಅಲ್ಲಿ ನೋಡು. ಓ ನೀಲಾ ಪರ್ದಾ ಹೇನಾ, ಅಲ್ಲಿ ನೋಡು, ಅಲ್ಲಿ ನೀಲಿ ಪರ್ದೆ ಇದೆಯಲ್ವಾ. ಪರ್ದಾ ಅಂದ್ರೇನು ಕರ್ಟನ್ ಅಂತ. ಪ್ರತಾಪ್ ಹಾಂ. ದೂಸರಾ ವ್ಯಕ್ತಿ ಬಸ್ ವೇ ವಹಿ ರಹತೆ ಹೇ, ಅಷ್ಟೇ ಅವರು ಅಲ್ಲೇ ಇರ್ತಾರೆ. ರಾಜ್ಕಿಶೋರ್ ಅಲ್ಲೇ ಇರ್ತಾರೆ ಅಂತ ಎರಡನೇ ವ್ಯಕ್ತಿ ಹೇಳ್ತಾನೆ. ವ್ಯಕ್ತಿ ಆಗೆ ಬಡ್ ಜಾತಾ ಹೇ, ಆ ವ್ಯಕ್ತಿ ಮುಂದೆ ಹೊರಟೋಗ್ತಾರೆ. ಪ್ರತಾಪ್ ನೀಲೆ ಪರ್ದೆ ವಾಲೆ ಮಕಾನ್ ಕೆ ಸಾಮ್ನೆ ಜಾಕರ್ ಪುಕಾರ್ತಾ ಹೇ. ಸರಿ, ಪ್ರತಾಪ್ ಏನು ಮಾಡ್ತಾನೆ, ಆ ನೀಲಿ ಬಣ್ಣದ ಪರ್ದೆ ಇರುವಂತಹ ಮನೆ ಹತ್ರ ಹೋಗಿ, ಮಕಾನ್ ಅಂದ್ರೇನು ಮನೆ. ನೀಲಿ ಪರ್ದೆ ವಾಲೆ, ನೀಲಿ ಪರದೆಯುಳ್ಳ. ಮಕಾನ್ ಅಂದರೆ ಮನೆಯ. ಸಾಮ್ನೆ ಮುಂದೆ, ಜಾಕರ್ ಹೋಗಿ, ಪುಕಾರ್ತಾ ಹೇ ಕೂಗ್ತಾನೆ. ಪ್ರತಾಪ್ ರಾಜ್ಕಿಶೋರ್ ಜಿ, ಪಂಡಿತ್ ರಾಜ್ಕಿಶೋರ್ ಜಿ ಅಂತ ಕರೀತಾನೆ. ಅಂದರ್ ಸೆ ಆವಾಜ್ ಆತಿ ಹೇ, ಒಳಗಿನಿಂದ ಆವಾಜ್ ಅಂದರೆ ಏನು, ಧ್ವನಿ, ಸೌಂಡ್ ಬರುತ್ತೆ. ಏನಂತ, ರಾಜ್ಕಿಶೋರ್ ಕೌನ್, ಯಾರು. ಖಿಡ್ಕಿ ಸೆ ಝಾಂಕರ್ ದೇಖ್ತೆ ಹೇ, ಯಾರು ಅಂತ ರಾಜ್ಕಿಶೋರ್ ಕಿಟಕಿಯಿಂದ ಝಾಂಕರ್ ಅಂದರೆ ಇಣುಕಿ, ಝಾಂಕ್ನ ಅಂದರೆ ಪೀಪಿಂಗ್ ಅಂತ, ಇಣುಕಿ ನೋಡ್ತಾರೆ. ದೇಖ್ತೆ ಹೇ ಕ್ಯೂ ಭಾಯಿ, ಏನಣ್ಣ, ಏನು ಸಹೋದರ. ಕ್ಯಾ ಬಾತ್ ಹೇ, ಏನು ವಿಷಯ. ಪ್ರತಾಪ್ ಜಿ ಮುझे ಮೇರೆ ಭಾಯಿನೇ ಭೇಜಾ ಹೇ, ಹೌದು ನನಗೆ ಮೇರೆ ಭಾಯಿನೇ ನನ್ನ ಸಹೋದರ ಭೇಜಾ ಹೇ ಕಳುಹಿಸಿದ್ದಾನೆ. ರಾಜ್ಕಿಶೋರ್ ತುಮ್ಹಾರಾ ಭಾಯಿ, ನಿನ್ನ ಸಹೋದರನಾ. ಟಹರೋ ಮೈ ಆತಾ ಹೂँ, ಟಹರೋ ಅಂದ್ರೇನು ನಿಲ್ಲು. ಮೈ ಅಭಿ ಆತಾ ಹೂँ, ನಾನು ಈಗಲೇ ಬಂದೆ. ಬಾಹರ್ ಆಕರ್ ಹೊರಗೆ ಬರ್ತಾರೆ. ತೇರಾ ಭಾಯಿ ಕೌನ್ ಹೇ ಬಚ್ಚೆ, ನಿನ್ನ ಸಹೋದರ ಯಾರು. ಬಚ್ಚೆ ಅಂದ್ರೇನು ಮಗ, ಹುಡುಗ, ಮರಿ. ನಿನ್ನ ಅಣ್ಣ ಯಾರು ಮರಿ. ಪ್ರತಾಪ್ ಆಜ್ ದೋಪಹರ್ ಕೋ ಉಸ್ನೆ ಆಪ್ಕೋ ಏಕ್ ಛಲ್ನಿ ಬೇಚಿ ಥಿ. ಆಜ್ ದೋಪಹರ್ ಅಂದರೆ ಮಧ್ಯಾಹ್ನ, ಆಫ್ಟರ್ನೂನ್. ಆಜ್ ಅಂದ್ರೇನು ಇಂದು, ಇವತ್ತು ಮಧ್ಯಾಹ್ನ. ಜೋ ಉಸ್ನೆ ಅವನು, ಆಪ್ಕೋ ನಿಮಗೆ, ಏಕ್ ಛಲ್ನಿ ಬೇಚಿ ಥಿ, ಒಂದು ಛಲ್ನಿ ಅಂದರೆ ಏನು ಹೇಳಿದ್ದೆ, ಜಾಲರಿ, ಫಿಲ್ಟರ್ ಮಾಡೋದು. ನಿಮಗೆ ಒಂದು ಜಾಲರಿ ಬೇಚಿ ಥಿ ಅಂದರೆ ಮಾರಿದ್ನಲ್ಲ. ರಾಜ್ಕಿಶೋರ್ ಹಾಂ ಹಾಂ ಆಜ್ ಮೈನೆ ಏಕ್ ಲಡ್ಕೆ ಸೆ ಏಕ್ ಛಲ್ನಿ ಲಿ ಥಿ. ಹಾಂ ಹೌದು ಆಜ್ ಇವತ್ತು, ಮೈನೆ ನಾನು, ಏಕ್ ಲಡ್ಕೆ ಸೆ ಒಬ್ಬ ಹುಡುಗನಿಂದ, ಏಕ್ ಛಲ್ನಿ ಲಿ ಥಿ ಒಂದು ಜಾಲರಿಯನ್ನು ಕೊಂಡಿದ್ದೆ. ಏಕ್ ರೂಪಾಯ ಕಾ ನೋಟ್ ದಿಯಾ ಥಾ, ₹1 ನೋಟನ್ನು ಸಹ ನಾನು ಅವನಿಗೆ ಕೊಟ್ಟಿದ್ದೆ. ಪ್ರತಾಪ್ ವಹ್ ನೋಟ್ ಭುನಾನೆ ಗಯಾ ಥಾ, ಅವನು ನೋಟ್ ತಗೊಂಡು ಅದನ್ನು ಭುನಾನೆ ಅಂದರೆ ಚೇಂಜ್ ಮಾಡಿಸಲು, ಚಿಲ್ಲರೆ ಮಾಡಿಸಲು ಹೋಗಿದ್ದ. ಮಗರ್ ಆದರೆ, ಬಟ್ ಜಬ್ ಭುನಾಕರ್ ಅಂದರೆ ಚಿಲ್ಲರೆ ಮಾಡಿಸ್ಕೊಂಡು, ಚೇಂಜ್ ತೆಗೆದುಕೊಂಡು, ಲೌಟ್ ರಹಾ ಥಾ ವಾಪಸ್ ಬರಬೇಕಾಗಿದ್ದಾಗ, ತೋ ಮೋಟರ್ ಕೆ ನೀಚೆ ಆ ಗಯಾ ಅವನು ಮೋಟರ್ ಕೆಳಗೆ ಬಂದ್ಬಿಟ್ಟ. ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ, ಮೋಟರ್ ಅವನ ಮೇಲಿಂದ
ನಿಕಲ್ ಗೈ ಹೊರಟೋಯ್ತು ಅಂದರೆ ಯಾವುದೋ ಒಂದು ಕಾರಿನ ಕೆಳಗೆ ಬಂದ್ಬಿಟ್ಟ, ಕಾರ್ ಅವನ ಮೇಲಿಂದ ಹೊರಟೋಯ್ತು. ರಾಜ್ಕಿಶೋರ್ ಅಚ್ಚರದಿಂದ ಆಶ್ಚರ್ಯದಿಂದ, ಸರ್ಪ್ರೈಸ್, ಕ್ಯಾ ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗೈ? ಏನು, ಕಾರ್ ಅವನ ಮೇಲಿಂದ ಹೊರಟೋಗ್ಬಿಡ್ತಾ? ರಾಜ್ಕಿಶೋರ್ಗೆ ಬಹಳ ಬೇಜಾರಾಗುತ್ತೆ. ಆಶ್ಚರ್ಯದಿಂದ ಕೇಳ್ತಾರೆ, ಏನು, ಕಾರ್ ಅವನ ಮೇಲಿಂದ ಹೊರಟೋಗ್ಬಿಡ್ತಾ? ಪ್ರತಾಪ್, ಸ್ವರ್ ಗಿರ್ತಾ ಹೇ, ಅವನ ಧ್ವನಿ ಕಡಿಮೆ ಆಗುತ್ತೆ, ತಗ್ಗತ್ತೆ. ಉಸ್ಕಾ ಸಾಮಾನ್ ಪೈಸೆ ಸಬ್ ಬಿಖರ್ ಗಯೇ, ಅವನ ಸಾಮಾನು ದುಡ್ಡು ಸಬ್ ಎಲ್ಲವೂ ಬಿಖರ್ ಗಯೇ. ಬಿಖರ್ನ ಅಂದರೆ ಸ್ಪ್ರೆಡ್, ಎಲ್ಲ ಹರಡಿ ಹೋಯಿತು. ಉಸ್ಕೆ ದೋನೋ ಪೈರ್ ಕುಚಲೇ ಗಯೇ, ಅವನ ದೋನೋ ಪೈರ್ ದೋನೋ ಅಂದರೆ ಎರಡು, ಪೈರ್ ಕಾಲುಗಳು, ಕುಚಲೇ ಗಯೇ, ಕುಚಲೇ ಜಾನ ಅಂದರೆ ಜಜ್ಜಿ ಹೋಯಿತು. ಕಾರು ಅವನ ಕಾಲಿನ ಮೇಲಿಂದ ಹೋದರೆ ಅವನ ಕಾಲು ಏನಾಗುತ್ತೆ, ಜಜ್ಜಿ ಹೋಯಿತು. ರಾಜ್ಕಿಶೋರ್ ಭಯ ಆಗುತ್ತೆ ಅವ್ರಿಗೆ, ಅಯ್ಯೋ ಹೌದಾ, ಪೈರ್ ಕುಚಲೇ ಗಯೇ, ಕಾಲು ಜಜ್ಜಿ ಹೋಯ್ತಾ? ಪ್ರತಾಪ್, ರುವಾಸ ಅಂದರೆ ಅಳೋ ಥರ, ಅವನಿಗೆ ದುಃಖ ಬಂದ್ಬಿಡುತ್ತೆ. ದುಃಖದಿಂದ ಹೇಳ್ತಾನೆ, ಜಿ ಹಾಂ, ಔರ್ ಇಸ್ಲಿಯೇ ವೋ ಆಪ್ಕೆ ಪಾಸ್ ನ ಆ ಸಕಾ, ಇಸ್ಲಿಯೇ ಆದ್ರಿಂದ, ಆದ್ರಿಂದ ಅವನು ಆಪ್ಕೆ ಪಾಸ್ ನಿಮ್ಮ ಹತ್ರ ಬರೋಕ್ಕೆ ಆಗಲಿಲ್ಲ. ನಹಿ ಹೋ ಸಕಾ, ವೋ ಬೇಹೋಶ್ ಹೋ ಗಯಾ ಥಾ, ಯಾಕಪ್ಪ ಬರೋಕ್ಕಾಗಲಿಲ್ಲ ಅಂದರೆ ಅವನು ಬೇಹೋಶ್ ಅಂದರೆ ಏನು, ಜ್ಞಾನ ತಪ್ಪಿ, ಅನ್ಕಾನ್ಷಿಯಸ್. ವೋ ಬೇಹೋಶ್ ಹೋ ಗಯಾ ಥಾ, ಅವನು ಜ್ಞಾನ ತಪ್ಪಿ ಬಿದ್ದುಬಿಟ್ಟಿದ್ದ. ಬಡಿ ಮುಷ್ಕಿಲ್ ಸೆ, ಬಡಿ ಅಂದರೆ ಬಹಳ, ಮುಷ್ಕಿಲ್ ಸೆ ಅಂದರೆ ಕಷ್ಟದಿಂದ, ವಿತ್ ವೆರಿ ಡಿಫಿಕಲ್ಟಿ. ಮುಷ್ಕಿಲ್ ಸೆ ಉಸೆ ಘರ್ ಲೇ ಗಯೇ, ಅವನು ಬಹಳ ಕಷ್ಟಪಟ್ಟು ಅವನನ್ನು ಮನೆಗೆ ಕರ್ಕೊಂಡೋದ್ವಿ. ಬಡಿ ದೇರ್ ಮೇ, ಅವನಿಗೆ ಬಹಳ ಹೊತ್ತು ತನಕ, ಜಬ್ ಉಸೆ ಹೋಶ್ ಆಯಾ, ಅವನಿಗೆ ಹೋಶ್ ಅಂದರೆ ಜ್ಞಾನ, ಕಾನ್ಷಿಯಸ್, ಅವನಿಗೆ ಜ್ಞಾನ ಬಂದಾಗ, ತೋ ಉಸ್ನೆ ಮುझे ಆಪ್ಕೆ ಪೈಸೆ ಲೌಟಾನೆ ಕೋ ಕಹಾ, ಅವನಿಗೆ ಜ್ಞಾನ ಬಂದಾಗ ಅವನು ನನಗೆ ನಿಮ್ಮ ದುಡ್ಡನ್ನು, ಆಪ್ಕೆ ಪೈಸೆ ನಿಮ್ಮ ದುಡ್ಡನ್ನು, ಲೌಟಾನೆ ಕೋ ಕಹಾ, ಲೌಟಾನ ಅಂದರೆ ಹಿಂದಿರುಗಿಸಲು, ಟು ರಿಟರ್ನ್, ಹೇಳ್ದ. ಮೈ ಆಪ್ಕೆ 14.5 ಆನೆ ಲಾಯಾ ಹೂँ, ನಾನು ನಿಮ್ಮ 14.5, ಸಾಡೆ ಅಂದರೆ ವರೆ ಅಂತ, ನಿಮ್ಮ 14.5 ಆನೆಯನ್ನು ತಂದಿದ್ದೀನಿ. ರಾಜ್ಕಿಶೋರ್ ಖೋಯಾ ಅಂದರೆ ಅವ್ರಿಗೆ ಒಂಥರ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಮೇರೆ 14.5 ಆನೆ ಲಾಯೇ ಹೋ, ನನ್ನ 14.5 ಆನೆ ದುಡ್ಡನ್ನು ತಂದಿದೆಯಾ? ಉಸ್ನೆ ಭೇಜೆ ಹೇ, ಅವನು ಕಳಿಸಿದಾನ. ಲೇಕಿನ್ ಬಚ್ಚೆ, ಆದರೆ ಮರಿ, ವೋ ಅಪ್ ಕಹಾ ಹೇ, ಅವನಿಗೆ ಎಲ್ಲಿದ್ದಾನೆ? ಪ್ರತಾಪ್, ಘರ್, ಮನೇಲಿದ್ದಾನೆ. ರಾಜ್ಕಿಶೋರ್, ಘರ್ ಮೇ ಕೌನ್ ಹೇ, ಮನೆಯಲ್ಲಿ, ಕೌನ್ ಅಂದರೆ ಯಾರು, ಮನೆಯಲ್ಲಿ ಯಾರಿದ್ದಾರೆ? ಪ್ರತಾಪ್, ಕೋಯಿ ನಹಿ, ಯಾರೂ ಇಲ್ಲ. ರಾಜ್ಕಿಶೋರ್, ಕೋಯಿ ನಹಿ, ಯಾರೂ ಇಲ್ವಾ? ಪ್ರತಾಪ್, ಜಿ ಹಾಂ, ಹೌದು. ಮೈ ಔರ್ ಮೇರಾ ಭಾಯಿ, ನಾನು, ಔರ್ ಮತ್ತು, ಮೇರಾ ಭಾಯಿ ನನ್ನ ಸಹೋದರ. ಹಮ್ ದೋನೋ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಹೇ, ಹಮ್ ದೋನೋ ನಾವಿಬ್ಬರು, ದೋನೋ ಅಂದರೆ ಇಬ್ಬರು, ನಾವಿಬ್ಬರು, ಭೀಕು ಅಹೀರ್ ಮನೆಯಲ್ಲಿ ಇರ್ತೀವಿ. ಅಹೀರ್ ಅಂದರೆ ಗೊಲ್ಲರು, ಭೀಕು ಅನ್ನುವ ಗೊಲ್ಲರ ಮನೆಯಲ್ಲಿ ಇರ್ತೀವಿ. ರಾಜ್ಕಿಶೋರ್, ತುಮ್ಹಾರೆ ಮಾ ಬಾಪ್ ಕ್ಯಾ, ಅಂದರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಪ್ರತಾಪ್, ರೋ ಪಡ್ತಾ ಅಂದರೆ ಹತ್ಬಿಟ್ಟ. ವೇ ಮಾರೇ ಗಯೇ, ಅವರು ಸಾಯಿಸಲ್ಪಟ್ಟರು. ದಂಗೋಂಕೆ ದಿನೋಮೆ, ದಂಗೆ ಅಂದರೆ ಗಲಾಟೆ, ಯಾವುದೋ ದಂಗೆಯ ಸಮಯದಲ್ಲಿ, ದಿನಗಳಲ್ಲಿ. ಉನ್ಹೇ ಕಿಸಿನೇ ಮಾರ್ಡಾಲ, ಅವರ ತಂದೆ ತಾಯಿಯನ್ನು ಕಿಸಿನ ಯಾರೋ ಮಾರ್ಡಾಲ, ಸಾಯಿಸ್ಬಿಟ್ರು. ರಾಜ್ಕಿಶೋರ್ ಖೋಯಾ ಮತ್ತೆ ಅವರು ದುಃಖ ಆಗತ್ತೆ. ಉನ್ಹೇ ಕಿಸಿನೇ ಮಾರ್ಡಾಲ, ಅವ್ರಿಗೆ ಯಾರೋ ಸಾಯಿಸ್ಬಿಟ್ರಾ? ತುಮ್ ದೋನೋ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಹೋ, ನೀವಿಬ್ಬರು ಭೀಕು ಅಹೀರ್ ಮನೇಲಿ ಇರ್ತೀರಾ? ಏಕ್ದಮ್ ಜಾಗರ್, ತಕ್ಷಣ ಜಾಗಕರೆ, ಎಚ್ಚರಿಕೆ ತಂದುಕೊಂಡು, ಬಚ್ಚೆ ಮರಿ, ರೋವೋ ಮತ್, ಅಳಬೇಡ. ಮೈ ಅಭಿ, ನಾನು, ಅಭಿ ಅಂದರೆ ಈಗಲೇ, ತುಮಾರೆ ಘರ್ ಚಲ್ತಾ ಹೂँ, ನಾನು ಈಗಲೇ ನಿಮ್ಮ ಮನೆಗೆ ನಡೀತೀನಿ, ಅಭಿ ಈಗಲೇ. ಪ್ರತಾಪ್, ಆಪ್ ಮೇರೆ ಸಾಥ್ ಚಲೇಂಗೆ, ನೀವು ಮೇರೆ ಸಾಥ್ ಅಂದ್ರೇನು, ಜೊತೆಯಲ್ಲಿ, ನೀವು ನನ್ನ ಜೊತೆಯಲ್ಲಿ ಬರ್ತೀರಾ? ರಾಜ್ಕಿಶೋರ್, ಹಾಂ, ಅಭಿ ಚಲೋ, ಈಗಲೇ ನಡಿ.
ಆಗೆ ಬಡ್ತೆ ಹೇ ಮುಂದೆ ಬರ್ತಾರೆ. ಪರ್ ಹಾಂ ಆದರೆ ಹೌದು, ತುಮ್ಹಾರಾ ಘರ್ ಕहाँ ಹೇ ನಿಮ್ಮನೆ ಎಲ್ಲಿದೆ? ಪ್ರತಾಪ್ ಅಹೀರ್ ಟೀಲೆ ಮೇ. ಅಹೀರ್ ಅಂದರೆ ಗೊಲ್ಲರ, ಟೀಲಾ ಅಂದರೆ ದಿಣ್ಣೆ. ಗೊಲ್ಲರ ದಿಣ್ಣೆಯಲ್ಲಿ ಇದೆ, ನಮ್ಮ ಮನೆ ಇದೆ. ರಾಜ್ಕಿಶೋರ್ ಅಂದರ್ ಕಿ ಓರ್ ದೇಖ್ಕರ್. ಅಂದರ್ ಅಂದ್ರೇನು? ಒಳಗೆ. ಅಂದರ್ ಕಿ ಓರ್ ಒಳಗಿನ ಕಡೆ, ದೇಖ್ಕರ್ ನೋಡಿ ಹೇಳ್ತಾರೆ. ಅಮರ್ ಸಿಂಗ್ ಮೈ ಅಹಿರ್ ಟೀಲಾ ಜಾ ರಹಾ ಹೂಂ. ಅಮರ್ ಸಿಂಗ್ ನಾನು ಅಹಿರ್ ಟೀಲಾಗೆ ಹೋಗ್ತಾ ಇದ್ದೀನಿ ಅಂದರೆ ಗೊಲ್ಲರ ದಿಣ್ಣೆಗೆ ಹೋಗ್ತಾ ಇದ್ದೀನಿ. ತುಮ್ ಇಸಿ ವಕ್ತ್, ನೀನು ಇದೇ, ವಕ್ತ್ ಅಂದರೆ ಸಮಯ, ನೀನು ಇದೇ ಸಮಯದಲ್ಲಿ ಡಾಕ್ಟರ್ ವರ್ಮಾ ಕೋ ಲೇಕರ್ ವಹಾ ಆವೋ. ಡಾಕ್ಟರ್ ವರ್ಮಾನ ಕರ್ಕೊಂಡು ಅಲ್ಲಿಗೆ ಬಾ. ಇದೇ ಸಮಯದಲ್ಲಿ ನೀನು ಡಾಕ್ಟರ್ ವರ್ಮಾನ ಕರ್ಕೊಂಡು ವಹಾ ಆವೋ, ಅಲ್ಲಿಗೆ ಬಾ. ಕಹನಾ कि एक लड़के की टांगे मोटर के नीचे आकर कुचली गई हैं. ಆ ಡಾಕ್ಟರ್ಗೆ ಹೇಳು ಕಿ ಏಕ್ ಲಡ್ಕೆ ಕಿ ಟಾಂಗೆ, ಲಡ್ಕ ಒಬ್ಬ ಹುಡುಗನ, ಟಾಂಗೆ ಅಂದರೆ ಕಾಲುಗಳು, ಮೋಟರ್ ಕೆ ನೀಚೆ ಆಕರ್ ಮೋಟರ್ ಅಥವಾ ಕಾರಿನ ಕೆಳಗೆ ಬಂದು, ಕುಚಲಿ ಗಯಿ ಹೇ, ಕುಚಲಿ ಗಯಿ ಅಂದರೆ ಜಜ್ಜಿ ಹೋಗಿವೆ. ಜಲ್ದಿ ಕರೋ, ಬೇಗ ಮಾಡು, ಬೇಗ ನಡಿ. ಭೀಕು ಅಹಿರ್ ಕಾ ಘರ್ ಪೂಛ್ ಲೇನಾ. ಭೀಕು ಅಹಿರ್ ಮನೆ ಎಲ್ಲಿದೆ ಅಂತ ಕೇಳ್ಕೊಂಡು ಬಾ. ಮುಡ್ಕರ್, ಮುಡ್ಕರ್ ಅಂದರೆ ತಿರುಗಿ, ಟರ್ನ್ ಮಾಡಿ. ಆವೋ ಬಚ್ಚೆ ಚಲೆ, ಬಾಂಬರಿ ನಡೆಯೋಣ. ಪ್ರತಾಪ್ ಚಕಿತ್ ವಿಸ್ಮಿತ್ ಉನ್ಹೇ ದೇಖ್ತಾ ಹೇ. ಪ್ರತಾಪ್ಗೆ ಈ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯ ಆಗುತ್ತೆ. ಅವನು ಚಕಿತನಾಗಿ, ವಿಸ್ಮಿತ್ ಅಂದ್ರೇನು? ಆಶ್ಚರ್ಯ ಪಟ್ಟು, ಉನ್ಹೇ ದೇಖ್ತಾ ಹೇ ರಾಜ್ಕಿಶೋರ್ನೇ ನೋಡ್ತಾನೆ. ಫಿರ್ ಠಗಾಸ ಅಂದರೆ ಮಂತ್ರ ಮುಗ್ಧನಾಗಿ, ಉನ್ಕೆ ಆಗೆ ಚಲ್ತಾ ಹೇ, ರಾಜ್ಕಿಶೋರಿನ ಮುಂದೆ ಹೋಗ್ತಾನೆ. ಪರ್ದಾ ಗಿರ್ತಾ ಹೇ, ಪರ್ದೆ ಬೀಳುತ್ತೆ. ಈಗ ನಾವು 3ನೇ ದೃಶ್ಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.